ಕಾಟುಕುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ದಕ್ಷಿಣ ಕನ್ನಡ ಶ್ರೀ ಪುರಂದರ ದಾಸರ ಆರಾಧನೋತ್ಸವ ಸಮಿತಿ ಇದರ ಸಾರಥ್ಯದಲ್ಲಿ ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ 16ನೇ ವರ್ಷದ ಪುರಂದರ ದಾಸರ ಆರಾಧನೋತ್ಸವದ ಪ್ರಯುಕ್ತ ಭಜಕರ ಸಹಕಾರದೊಂದಿಗೆ ಕಾಟುಕುಕ್ಕೆ ಸುಬ್ರಾಯ ದೇವರಿಗೆ ಮಹಾಶತ ರುದ್ರಾಭಿಷೇಕ ಮತ್ತು 1000 ಸರ್ವ ಸೇವೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನಿಂದ ಕಾಟುಕುಕ್ಕೆಗೆ ಹಸಿರು ಹೊರಕಾಣಿಕೆಯನ್ನ ಸಮರ್ಪಿಸಲಾಗಿದೆ. ಪುತ್ತೂರಿನ 10 ಸಮಸ್ತರು ಒಟ್ಟು ಸೇರಿ ಅಕ್ಕಿ, ಅಡಿಕೆ, ತೆಂಗಿನಕಾಯಿ, ಬಾಳೆಗೊನೆ, ತರಕಾರಿ ಹೀಗೆ ವಿವಿಧ ಹಸಿರುವಾಣಿಯನ್ನ ಮಹಾಲಿಂಗೇಶ್ವರ ದೇವಾಲಯದ ವಟಾರಕ್ಕೆ ತಂದು ಬಳಿಕ ಇದನ್ನ ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನಕ್ಕೆ ಸಮರ್ಪಿಸಲಾಗಿದೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಕಾಟುಕುಕ್ಕೆಯ ಸುಬ್ರಾಯ ದೇವರಿಗೂ ನಮಸ್ಕರಿಸ್ತಾ 9ನೇ ತಾರೀಕಿನಂದು ನಡೆಯುವಂಥ ಕಾಟುಕುಕ್ಕೆಯಲ್ಲಿ ನಡೆಯುತ್ತಿರುವಂಥ ಮಹಾರುದ್ರಾಭಿಷೇಕ, ದಾಸ ಸಂಕೀರ್ಣ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಆ ಕಾರ್ಯಕ್ರಮದ ಜೊತೆ ಪುತ್ತೂರಿನ ಮಹಾಜನತೆ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಪುತ್ತೂರಿನ ಜನ ತಮ್ಮ ಮನ ಧನವನ್ನು ಸಮರ್ಪಣೆ ಮಾಡಿ ತಾವು ಬೆಳೆದಂಥ ಆ ಫಲವಸ್ತುಗಳನ್ನು ಇವತ್ತು ಕಾಟುಕುಕ್ಕೆಯ ಸುಬ್ರಾಯ ದೇವರಿಗೆ ಸಮರ್ಪಣೆ ಮಾಡ್ತಾ ಅಲ್ಲಿ ಆ ದಾಸ ಸಂಕೀರ್ಣಕ್ಕೆ ಬರುವಂಥ ಎಲ್ಲ ದಾಸ ಭಕ್ತರು, ಸಾರ್ವಜನಿಕರು ಮುಂದಿನ 2 ದಿವಸ ಅಲ್ಲಿ ಭೋಜನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಪುತ್ತೂರಿನ ಜನತೆಯ ಆ ಒಂದು ಸಹಕಾರವನ್ನು ಇವತ್ತು ನೀಡಿ ಇವತ್ತು ವಿಶೇಷವಾಗಿ ಆ ಒಂದು ಫಲವಸ್ತುಗಳನ್ನು ಫಲ ಸಮರ್ಪಣೆಯ ಈ ಒಂದು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ಕಳಿಸುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು, ವಿಶೇಷವಾಗಿ ತಿಮ್ಮಪ್ಪ ಶೆಟ್ಟರು, ಮುರಳೀಕೃಷ್ಣ ಅಸಂತಾರ್ಕ ಅವರು, ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಯುವಂದರ್ ಜೈನ್ ಅವರು, ಸುಬ್ರಾಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು ಎಲ್ಲರೂ ಸೇರಿಕೊಂಡು ಈ ಒಂದು ಹೊರೆಕಾಣಿಕೆಯನ್ನು ಇವತ್ತು ಸಮರ್ಪಿಸಿ ನಾಡಿನ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತೇಳಿ ಎಲ್ಲ ಜನರ ಪರವಾಗಿ ನಾವು ಇವತ್ತು ಶುಭ ಹಾರೈಕೆಯೊಂದಿಗೆ ನಾಡ್ದು ನಡೆಯುವಂಥ ಆ ಭಜನಾ ಉತ್ಸವ ಜನರಲ್ಲಿ ಒಂದು ಧಾರ್ಮಿಕತೆಯ ಜೊತೆಯಲ್ಲಿ ಹಿಂದೂ ಧರ್ಮದ ಆ ಒಂದು ಸಂಘಟನೆಗೂ ಪೂರಕವಾಗಿರಲಿ. ಭಜನೆಯ ಮುಖಾಂತರ ಭಗವಂತನನ್ನು ಕಾಣುವಂಥ ನಮ್ಮ ಸಂಸ್ಕೃತಿ ನಮ್ಮ ಎಳೆಯ ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಕಾಣುವಂತಾಗಲಿ. ಹೊರೆಕಾಣಿಕೆಯ ಆರಂಭಿಕ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಧಾರ್ಮಿಕ ಭಕ್ತಾಭಿಮಾನಿ ಬಂಧುಗಳು, ಪುತ್ತೂರು ರೋಡಿನ ಕಡೆಯಿಂದ ಕಾಟುಕುಕ್ಕೆಯ ಸುಬ್ರಾಯನೆಡೆಗೆ ನಮ್ಮ ಈ ಹೊರೆಕಾಣಿಕೆ ಈಗ ಆರಂಭ ಆಗಿದೆ. ಕಾರಣ ಯಾಕೆ ಅಂತ ಕೇಳಿದರೆ, ಸಹಸ್ರ ಭಜನೆಯ ಉತ್ಸವ, ಅಲ್ಲಿ ನಡೆಯುವಂಥ ಆ ರುದ್ರನ ಸೇವೆ ಹಾಗೂ ಏನು ನಮ್ಮ ಸಂಸ್ಕಾರವನ್ನು ಉಳಿಸುವಂಥ ಭಜನೆಯನ್ನು ಬೆಳೆಸುವಂಥ ಕಾರ್ಯ ನಡೆಯುತ್ತದೆ. ಅದಕ್ಕೆ ಈ ಭಾಗದ ಎಲ್ಲ ಭಜಕರು, ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಈ ಹೊರೆಕಾಣಿಕೆಯ ಉತ್ಸವದಲ್ಲಿ ಹೊರೆಕಾಣಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ಧರ್ಮದ ಪುನರುತ್ಥಾನದ ಆರಂಭ ಆಗಿದೆ. ಯಾವಾಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಯಿತು, ಅವತ್ತಿನಿಂದ ಆ ಧರ್ಮ ಮತ್ತೆ ಚಕ್ರ ಸುತ್ತ ಪುನರುತ್ಥಾನದ ಕಡೆಗೆ ಹೊರಟಿದ್ದೇವೆ. ಆ ಸಂದರ್ಭದಲ್ಲಿ ಭಜನೆಯ ಮುಖಾಂತರ ಇಡೀ ಸಮಾಜವನ್ನ ಜಾಗೃತಿ ಮಾಡ್ತೇವೆ ಅಂತ ಒಂದು ಸಂಕಲ್ಪವನ್ನು ತೊಟ್ಟು ಮಹತ್ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರಾಮಕೃಷ್ಣ ಕಾಟುಕುಕ್ಕೆಯವರ ನೇತೃತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಭಜಕರ ಜೊತೆ ನಾವು ಎಲ್ಲ ಜೊತೆಯಾಗಿದ್ದೇವೆ. ಪೂರ್ತಿ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸಹಕಾರವನ್ನು ನೀಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. ಮತ್ತು ನಾನು ಅವತ್ತು ಹೇಳಿದಂತೆ ಈ ಸಹಸ್ರ ಭಜನೆಯ ಒಂದು ಸಂಕಲ್ಪ ಏನು ಅಂತ ಕೇಳಿದ್ರೆ
ಮನೆ ಮನೆಗಳಲ್ಲಿ ಭಜನೆ ಆರಂಭ ಆಗುವ ರೀತಿಯಲ್ಲಿ ಈ ಒಂದು ಸಂಕಲ್ಪ ಇರಲಿ. ಇದರ ಮುಖಾಂತರ ಇಡೀ ಸಮಾಜದಲ್ಲಿ ಜಾಗೃತಿಯನ್ನು ಮಾಡುವಂತ ಕೆಲಸ ಆಗ್ಲಿ ಅಂತ ಹೇಳುವಂತ ಶುಭ ಹಾರೈಕೆಯನ್ನು ಹಾರೈಸ್ತಾ ನಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನ ಮಾಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಶುಭವನ್ನ ಕೋರ್ತಾ ಇದ್ದೇನೆ. ಜೈ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.